ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಒಂದು ಕತೆ ಅಲ್ಲ, ಕತೆ ಅಂದರೆ ಯೇಸು ಸ್ವಾಮಿ ಹೇಳಿದ ಒಂದು ಕತೆ. ನೀವು ಮತ್ತೆ ಓದಿ ಮನೆಗೆ ಹೋಗಿ. ಮತ್ತು ಲೂಕನ ಶುಭ ಸಂದೇಶದಲ್ಲಿ ಇದೆ 10ನೇ ಅಧ್ಯಾಯದಲ್ಲಿ. ಅಲ್ಲಿ ನಾವು ನೋಡುವುದಾದರೆ ಒಂದು ಕಥೆಯನ್ನು ಯೇಸು ಸ್ವಾಮಿ ತಮ್ಮ ಅಲ್ಲಿ ಹೇಳ್ತಾರೆ. ಏನು ಕತೆ ಅಂದರೆ, ಒಂದು ಊರಿನಲ್ಲಿ, ನಿಮ್ಮ ಕತೆ ಕೇಳಲಿಕ್ಕೆ ಇಷ್ಟ ಅಲ್ಲ? ಸಾಕೆ, ಆ ಕಥೆಯಿಂದ ನಾವು ಮುಂದೆ ವರ್ಷ ನೋಡೋಣ. ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ತಮ್ಮ ಸ್ವಂತ ಊರನ್ನು ಬಿಟ್ಟು ಪರ ಊರಿಗೆ ಹೋಗ್ತಾನೆ, ಊರಿಗೆ ಹೋಗ್ತಾನೆ. ಈಗ ನಾವು ಮಂಗಳೂರಿಂದ ಅನ್ಯ ಊರಿಗೆ ಬಂದ್ವಿ ಅಲ್ವಾ? ಸೊ ಅದೇ ರೀತಿ ಅನ್ಯ ಊರಿಗೆ ಹೋಗ್ತಾನೆ, ಅಂದರೆ ಬೇರೆ ಊರಿಗೆ ಹೋಗ್ತಾನೆ. ಬೇರೆ ಊರಿಗೆ ಹೋಗುವಾಗ ತನ್ನ ಆಸ್ತಿ ಎಲ್ಲ ಇಟ್ಕೊಂಡು ಓಡ್ತಾನೆ, ತನ್ನ ಊರಿಂದ ಓಡಿ ಹೋಗ್ತಾನೆ. ಓಡುವಾಗ ಅಲ್ಲಿ ಮಧ್ಯದಲ್ಲಿ ಅವನಿಗೆ ಕಳ್ಳರು ಸಿಗ್ತಾರೆ. ಕಳ್ಳರು ಸಿಕ್ಕಿ ಏನು ಮಾಡ್ತಾರೆ ಅಂದರೆ, ಅವನ ಇದ್ದದೆಲ್ಲವನ್ನು ಆಸ್ತಿ, ಅವನೇನೆಲ್ಲ ಇತ್ತಲ್ವ, ಅವನ ಹಣ, ಸಂಪತ್ತು, ಆಸ್ತಿ, ಬಟ್ಟೆ ಸಮೇತ ಬಿಡದೆ ಅರ್ಧ ಕೊಲೆ ಮಾಡಿ ಹೋಗ್ತಾರೆ. ಅಂದರೆ ಅವನೆಲ್ಲವನ್ನು ಲೂಟಿ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಇರುವಾಗ ಆ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಯಾರಿಲ್ಲ. ಆ ವ್ಯಕ್ತಿ ಸುಸ್ತಾಗಿ ಎಲ್ಲವನ್ನು ಕಳೆದುಕೊಂಡು ಅರ್ಧ ಜೀವ ಅವನಿಗೆ ಹೊಡೆದು ಅರ್ಧ ಜೀವವನ್ನು ಲೂಟಿ ಮಾಡಿ ಓಡಿದ್ದಾರೆ ಕಳ್ಳರು. ಈಗ ಆ ವ್ಯಕ್ತಿ ಏನು ಮಾಡ್ತಿದ್ದಾನೆ ಅಂದರೆ, ಅವನಿಗೆ ಯಾರೂ ಸಹಾಯಕ್ಕಿಲ್ಲ. ಈಗ ಆ ಒಂದು ಸಮಯದಲ್ಲಿ ಒಬ್ಬ ಯಾಜಕ ಹೋಗ್ತಾನೆ. ಅದೇ ಒಂದು ದಾರಿಯಲ್ಲಿ ಹೋಗುವಾಗ ಯಾರೋ ಒಂದು ಮನುಷ್ಯ ಬಿದ್ದಿದ್ದಾನೆ. ಆ ಬಿದ್ದಿದ್ದ ಮನುಷ್ಯ ನೋಡಿ ಹೆದರಿಕೆಯಿಂದ ಯಾಜಕ ಓಡಿ ಹೋಗ್ತಾನೆ, ಹೆಲ್ಪ್ ಮಾಡೋದಿಲ್ಲ. ನೆಕ್ಸ್ಟ್ ಅದೇ ದಾರಿಯಲ್ಲಿ ಲೇವಿ ಬರ್ತಾನೆ. ಲೇವಿ ಬಂದು ಆ ಯಾಜಕ ಆ ಒಂದು ಪರಿಸ್ಥಿತಿ ನೋಡುವುದ್ರೂ ಕೂಡ ಅವನು ಭಯಪಟ್ಟು ಅವನು ಓಡಿ ಹೋಗ್ತಾನೆ. ಈ ರೀತಿ ಅನೇಕರು ಬಂದು ನೋಡಿ ಓಡಿ ಹೋಗ್ತಾರೆ. ಯಾಕಂದರೆ ಅವನ ಅರ್ಧ ಜೀವ ಹೋಗಿದೆ, ಸ್ವಲ್ಪ ಬಾಕಿ ಇದೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಒಂದು ಒಳ್ಳೆಯ ವ್ಯಕ್ತಿ, ಸಮಾರಿಯಾದ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಅದೇ ದಾರಿಯಲ್ಲಿ ಅವನು ಕೂಡ ಬರ್ತಾನೆ. ಬರುವಾಗ ಆ ಒಂದು ಪರಿಸ್ಥಿತಿ ನೋಡಿ ಅವನ ಹತ್ತಿರ ಹೋಗ್ತಾನೆ. ಹತ್ತಿರ ಹೋಗಿ ಅವನಿಗೆ ಮೊದಲು ಏನು ಮಾಡ್ತಾನೆ ಅಂದರೆ, ನೋಡಿ ಅದರಲ್ಲಿ ನಾವು ಹೇಳಿದಲ್ವ ಆ ಸ್ಟೋರಿಯಲ್ಲಿ ಏನೆಂದರೆ, ಅವನಿಗೆ ಬಟ್ಟೆ ಎಲ್ಲ ಏನಿಲ್ಲ, ಬಟ್ಟೆ ಸಮೇತ ಕಳ್ಳರು ತಗೊಂಡು ಹೋಗಿದ್ದಾರೆ, ಸುಲಿಗೆ ಮಾಡಿ ಹೋಗಿದ್ದಾರೆ. ಸೊ ಈಗ ಆ ಒಳ್ಳೆಯ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ತನ್ನ ಬಟ್ಟೆಯನ್ನು ತೆಗೆದು ಅವನಿಗೆ ಮೊದಲು ಉಡಿಸ್ತಾನೆ. ಉಡಿಸಾದ್ಮೇಲೆ ಅವನಿಗೆ ಏನು ಮಾಡ್ತಾನೆ ಅಂದರೆ, ಮುಲಾಮನ್ನು ಹಚ್ಚಿ ಒಳ್ಳೆ ನೀರಲ್ಲಿ ಎಲ್ಲ ಕಣ್ಣೆಲ್ಲ ತೊಳೆದು ಎಬ್ಬಿಸಿ ತನ್ನ ಸ್ವಂತ ಗಾಡಿ ಹೇಳೋದಲ್ಲ, ವೆಹಿಕಲ್ ಗಾಡಿಯಲ್ಲಿ ಹಾಕಿ ಅವನು ಏನು ಮಾಡ್ತಾನೆ ಅಂದರೆ, ಹಾಸ್ಪಿಟಲ್ ಅಥವಾ ಈ ವೈದ್ಯನ ಬಳಿಗೆ ಹೋಗ್ತಾನೆ. ಮತ್ತು ಅವನು ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾನೆ. ನೋಡಿ, ಈ ಸ್ಟೋರಿಯಲ್ಲಿ ನಾವು ನೋಡೋದಾದರೆ ಈ ಯಾಜಕರು ಮತ್ತು ಈ ಲೇವಿಗಳು ಅವರು ನಂತರನೇ ಪ್ರೇಯರ್ ಮನುಷ್ಯರು. ಆದರೆ ಅವರು ಸಹಾಯ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ಒಬ್ಬ ವ್ಯಕ್ತಿ ಬಂದ ಸಹಾಯ ಮಾಡಲಿಕ್ಕೆ. ಯಾರು ಗೊತ್ತಾ? ಯೇಸು ಬಂದು ಮೊದಲು ಅವ್ರು ಏನು ಮಾಡಿದ್ರು ಅಂದರೆ, ಆತನ ಪರಿಸ್ಥಿತಿ ನೋಡಿದರು. ಪರಿಸ್ಥಿತಿ ನೋಡಿ ಓಡಿ ಹೋಗಿಲ್ಲ. ಪರಿಸ್ಥಿತಿ ನೋಡಿ ಅವನ ಮುಂದೆ ಹೋಗಿ ಫಸ್ಟ್ ಅವ್ರು ಮಾಡಿದ್ದು ತನ್ನ ಬಟ್ಟೆ ತೆಗೆದು ಅವ್ರು ಫಸ್ಟು ಉಡಿಸಿದರು. ಅಂದರೆ ಅರ್ಥ ಏನು ಗೊತ್ತಾ? ಈಗ ಆ ವ್ಯಕ್ತಿ, ಆ ಮಲಗಿದ ವ್ಯಕ್ತಿ ನಮ್ಮ ಒಬ್ಬೊಬ್ಬರು ತೊಗೊಳ್ಳೋಣ, ಆಯಿತಾ? ನಾವು ಒಬ್ಬೊಬ್ಬರು ಆ ಮಲಗಿದ ಅಂದರೆ ಕಲ್ಲೊಂಡು ಬಂದು ನಾವು ಒಂದು ಊರಿಂದ ನಮ್ಮ ಸ್ವಂತ ಊರನ್ನು ಬಿಟ್ಟು ಅನ್ಯ ಊರಿಗೆ ಓಡಿ ಹೋಗಿದ್ವಿ. ಅಂದರೆ ಏನು ಗೊತ್ತಾ? ಆದಾಮ ಪಾಪ ಮಾಡಿದ್ದ, ಗೊತ್ತಾ? ಆದಾಮ ಪಾಪ ಮಾಡಿದ್ದಲ್ವಾ? ಆದಾಮ ಪಾಪ ಮಾಡುವಾಗ ದೇವರ ಸಂಬಂಧದಲ್ಲಿದ್ದ, ಅದು ಪಾಪ ಮಾಡುವ ಮುಂಚೆ ದೇವರ ಜೊತೆ ಇದ್ದ. ದೇವರು ಸೃಷ್ಟಿ ಮಾಡಿದ ಮೊದಲನೆಯ ವ್ಯಕ್ತಿ ಆದಾಮ. ಅವನು ದೇವರ ಸಾನ್ನಿಧ್ಯದಲ್ಲಿದ್ದ, ದೇವರ ಜೊತೆಯಲ್ಲಿದ್ದ, ದೇವರು ಕೊಡುವ ಎಲ್ಲ ಆಹಾರ ಪದಾರ್ಥಗಳನ್ನು ತಿಂತಾ ಇದ್ದ, ಒಳ್ಳೆ ಜೀವನವನ್ನು ದೇವರ ಜೊತೆ ಜೀವಿಸ್ತಾ ಇದ್ದ. ಓಕೆನಾ? ಆದಾಮ, ಓಕೆನಾ? ಅವನು ದೇವರ ಸಂಬಂಧದಲ್ಲಿದ್ದ, ದೇವರು ಸೃಷ್ಟಿ ಮಾಡಿದ ಮೊದಲನೇ ವ್ಯಕ್ತಿ ಆದಾಮ. ಅವನಲ್ಲೆಲ್ಲ ಇತ್ತು. ಯಾವಾಗ ಎಲ್ಲ ಇತ್ತು ಅಂದರೆ, ಯೇಸು, ಆದರೆ ದೇವರು ಅವನ ಜೊತೆ ಇರುವಾಗ ಎಲ್ಲ ಇತ್ತು ಅವನಿಗೆ. ಆದರೆ
ಅವನೊಂದು ಚಿಕ್ಕ ಪಾಪ ಮಾಡಿದ. ಹಿಂಗೆ ಗೊತ್ತಿರ್ಬೋದು ಅಲ್ವಾ, ಕೆಲವ್ರಿಗೆ ಗೊತ್ತಿರ್ಬೋದು, ದೇವರ ಒಂದು ಬೈಬಲ್ ಓದಿದ್ರೆ ಅಲ್ವಾ. ಆ ಪಾಪ ಮಾಡಿದ್ರಿಂದ ಅವನೇನು ಮಾಡಿದ, ದೇವರಿಂದ ದೂರ ಓಡಿದ. ಅವನಿಗೆ ಮೈಯಲ್ಲಿ ಬಟ್ಟೆ ಇತ್ತಾ? ಇಲ್ಲ, ಒಂದೇ ಇರಲಿಲ್ಲಲ್ಲ. ಪಾಪ ಮಾಡಿದ್ರೆ ಏನು ಮಾಡಿದ, ಮತ್ತೆ ಪಾಪ ಮಾಡಿದ ಮೇಲೆ ಮತ್ತೇನು ಮಾಡಿದ, ಓಡಿ ಹೋದ. ಅಂಜೂರದ ಒಂದು ಎಲೆಗಳನ್ನು ಸುತ್ತಿಕೊಂಡು ಹೈಡ್ ಮಾಡಿ, ವಾಸ್ ಹೈಡಿಂಗ್ ಅಂದರೆ ಅವನು ಹೋಗಿ ಹೈಡ್ ಮಾಡಿ, ಅಂದರೆ ತನ್ನನ್ನೇ ಅವನು ಬಚ್ಚಿಕೊಂಡ ಅಲ್ವಾ, ಹೈಡ್ ಮಾಡಿದ. ಅಂದರೆ ಇದೇ ರೀತಿಯಲ್ಲಿ ಈ ಸಮರಿತ ಈ ಒಂದು ವ್ಯಕ್ತಿ ಅಷ್ಟೇ, ಆ ಒಂದು ಕತೆ ನೋಡಿದರೆ ಆ ವ್ಯಕ್ತಿಯಲ್ಲೂ ಕೂಡ ಅದೇ ಅಷ್ಟೇ. ಅವನು ತನ್ನ ಸ್ವಂತ ಊರನ್ನು ಬಿಟ್ಟು ಓಡಿ ಹೋದ. ಅದೇ ರೀತಿಯಲ್ಲಿ ನಾವು ಒಬ್ಬೊಬ್ಬರು ಕೂಡ ದೇವರ ಜೊತೆ ಇರಬೇಕಿತ್ತು. ಯಾವಾಗ? ಮೊದಲಿನಿಂದ ಅಲ್ವಾ. ಯಾಕೆಂದರೆ ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾರು? ಹೌದಾ? ಹಾಗಾದರೆ ದೇವರು ನಮ್ಮ ಜೊತೆ ಇರಬೇಕಿತ್ತಲ್ಲ. ಯಾಕೆ ಹಂಗಾದ್ರೆ ನಮ್ಗೆ ಕಷ್ಟ ಇದೆ, ಯಾಕೆ ನಮಗೆ ಸೋಲಿದೆ? ಹಾಗಾದರೆ ದೇವರು ನಮ್ಮ ಜೊತೆ ಇಲ್ವಾ ಅಂತ? ಇದ್ದಾರಾದರೆ ನಾವು ದೇವರಿಗೆ ಕಂಪ್ಲೇಂಟ್ ಹೇಳಲ್ಲ. ದೇವರೇ ನನ್ನ ನೋಡ್ತಾ ಇಲ್ಲಲ್ಲ, ದೇವರೇ ಯಾಕೆ ನನ್ನ ಜೀವನ ಯಾಕೆ ಇಷ್ಟೊಂದು ಘೋರವಾಗಿದೆ, ಇಷ್ಟೊಂದು ಕಠಿಣ ಯಾಕೆ ಆಗಿದೆ, ಇಷ್ಟೊಂದು ಸುಳ್ಳಿನ ಜೀವನ, ನನಗೆ ಯಾಕೆ ಇಷ್ಟೊಂದು ನೋವು ಇಲ್ವಾ? ಯಾಕೆ ನನಗೆ ಇಷ್ಟು ಕಷ್ಟ? ನಾನು ಏನು ತಪ್ಪು ಮಾಡಿದ್ದೇನೆ? ನಾನು ಯಾರಿಗೆ ಅನ್ಯಾಯ ಮಾಡಿದ್ದೇನೆ? ನಾನು ಯಾರಿಗೆ ಕೊಲೆ ಮಾಡಿದ್ದೇನೆ? ಈಗ ಈ ವ್ಯಕ್ತಿ ಕೂಡ ಅವನೇನು ಯಾರಿಗೆ ಲೂಟಿ ಮಾಡಿಲ್ಲ, ತನ್ನಷ್ಟಕ್ಕೆ ಹೋಗ್ತಾ ಇದ್ದ ಆ ಊರಿಗೆ. ಯಾವ ಊರಿಗೆ? ಅನ್ಯ ಊರಿಗೆ. ಆ ಅನ್ಯ ಊರಿಗೆ ಹೋಗುವಾಗ ಕಳ್ಳರು ಬಂದು ಅವನಿಗೆ ಅಟ್ಯಾಕ್ ಮಾಡಿದರು. ಅದೇ ರೀತಿಯಲ್ಲಿ ನಾವು ಅನ್ನಿಸ್ತೀವಿ, ನಾನೇನು ಮಾಡಿದ್ದೇನೆ ಪಾಪ, ನಾನೇನು ತಪ್ಪು ಮಾಡಿದ್ದೇನೆ, ನಾನು ಒಳ್ಳೆಯದನ್ನು ಮಾಡಲಿಲ್ವಾ? ನನ್ನಷ್ಟು ಒಳ್ಳೆಯವನೇ ಯಾರಿದ್ದಾರೆ ಅಲ್ವಾ ಅಣ್ಣ? ನನ್ನಷ್ಟು ಒಳ್ಳೆಯವರು ಯಾರಿದ್ದಾರೆ? ಆದರೆ ಅವನು ಇರಬೇಕಾಗಿದ್ದ ಜಾಗದಲ್ಲಿ ಇರಲಿಲ್ಲ. ಆದಾಮನು ಕೂಡ ಇರಬೇಕಾದ ಜಾಗದಲ್ಲಿ ಇರಲಿಲ್ಲ. ಅವನು ಏನು ಮಾಡಿದ ಅಂದರೆ ದೇವರ ವಿರುದ್ಧ ಹೋದ. ಇವತ್ತು ನಾವು ಕೂಡ ನಮ್ಮ ಪರಿಸ್ಥಿತಿಗಳು ಯಾಕೆ ಈ ರೀತಿ ಇದೆ ಅಂದರೆ, ಅಥವಾ ಯಾಕೆ ನಾವು ದೇವರಲ್ಲಿ ಇಲ್ಲ ಅಂದರೆ, ಯಾಕೆಂದರೆ ನಾವು ದೇವರನ್ನು ಅರಿತುಕೊಂಡಿಲ್ಲ, ಅಥವಾ ದೇವರ ಒಂದು ಬಗ್ಗೆ ನಮಗೆ ಗೊತ್ತಿಲ್ಲ. ದೇವರು ಯಾರು, ನಮಗಾಗಿ ಯಾಕೆ ನಮಗೆ ಯಾತಕ್ಕಾಗಿ ಅವರು ಸೃಷ್ಟಿ ಮಾಡಿದ್ದಾರೆ, ವೈ ಗಾಡ್ ಕ್ರಿಯೇಟೆಡ್ ಮೀ, ನನಗೂ ದೇವರು ಯಾಕೆ ನನ್ನನ್ನು ಸೃಷ್ಟಿ ಮಾಡಿದ್ದಾರೆ ಎಂಬುದು ನನಗೆ ಸತ್ಯದ ಅರಿವಿಲ್ಲ. ಅವನಿಗೆ ಕೂಡ ಇರಲಿಲ್ಲ, ಆದ್ದರಿಂದ ಓಡಿ ಹೋದ. ಇವತ್ತು ಕೂಡ ನಾವು ಕೂಡ ಪಾಪದ ನಿಮಿತ್ತ ನಾವು ಏನಾಗಿದ್ದೀವಿ ಅಂದರೆ ಓಡಿ ಹೋಗಿದ್ದೇವೆ. ಎಲ್ಲಿಂದ? ಎಲ್ಲಿ ಇರಬೇಕಿತ್ತು ನಾವು ಆ್ಯಕ್ಚುಲಿ? ಈಗ ನಮ್ಮನ್ನು ಸೃಷ್ಟಿ ಮಾಡಿದ್ಯಾರು? ದೇವರು ತಾನೇ. ಹಾಗಾದರೆ ನಾವು ಎಲ್ಲಿರಬೇಕು? ಈಗ ದೇವ್ರ ಜೊತೆ ಇರಬೇಕು. ಹಾಗಾದರೆ ನಾವು ಈಗ ಎಲ್ಲಿದ್ದೀವಿ? ಯಾಕೆ ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ? ಯಾಕೆ ನಮ್ಮಲ್ಲಿ ಒಂದು ಆನಂದ ಇಲ್ಲ? ಎಷ್ಟು ಪ್ರಾರ್ಥನೆ ಮಾಡಿದರು, ಎಷ್ಟು ಸ್ತುತಿ ಮಾಡಿದರು, ಎಷ್ಟು ಏನೇನೋ ಮಾಡಿದರೂ ಕೂಡ ಯಾಕೆ ನಮ್ಮಲ್ಲಿ ಇನ್ನೂ ಆ ಒಂದು ಒಳ್ಳೆತನ ಅಥವಾ ದೇವರ ಸಾನ್ನಿಧ್ಯ ಬರ್ತಾ ಇಲ್ಲ? ಯಾಕೆ ಅಂದರೆ ನಾನು ಇರಬೇಕಾಗಿದ್ದ ಜಾಗದಲ್ಲಿ ಇಲ್ಲ. ಅಂದರೆ ದೇವರಲ್ಲಿ ನಾನು ಇಲ್ಲ. ದೇವರನ್ನು ಬಿಟ್ಟು ನಾನು ಎಲ್ಲಿ ಹೋಗಿದ್ದೇನೆ? ಈಗ ಓಡಿ ಹೋಗಿದ್ದೇನೆ. ಆದರೆ ಓಡಿ ಹೋದರೂ ಕೂಡ ಆ ಒಳ್ಳೆಯ ಸಮಾರಿತ ಯೇಸು ಬಿಟ್ಟು ಹೋದ್ರೆ ಅವನನ್ನು. ಈಗ ಅಲ್ಲಿ ಅವನು ಆ ಒಂದು ಪರಿಸ್ಥಿತಿ ನೋಡುವಾಗ ಯಾಜಕ ಬಂದ, ನೋಡಿದ, ನಂತರ ಒಂದು ಕ್ಯಾರಿಸ್ಮ್ಯಾಟಿಕ್ ಬಂದ, ನೋಡಿದ, ಓಡಿ ಹೋದ. ನಂತರ ಪ್ರೇಯರ್, ನನ್ನ ಥರ ನಾನೀಗ ನೀವು ಹೇಳ್ತೀರಲ್ಲ ಪ್ರೇಯರ್ ಮನುಷ್ಯ ಅಂತ, ನನ್ನ ಥರ ಹೋಗಿ ನೋಡಿದ, ಇವನು ಕಾಪಾಲಿ ಆಗಲ್ಲಪ್ಪ, ಓಡಿ ಹೋದ. ಆದರೆ ಅಲ್ಲಿ ಒಬ್ಬರು ಬಂದರು, ಯಾರು? ಯೇಸು. ನೋಡಿ ಕೂಡ ಸುಮ್ಮನೆ ಇರಲಿಲ್ಲ. ಅದೇ ರೀತಿಯಲ್ಲಿ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ನಾವು ಕೂಡ ಆದಾಮನಲ್ಲಿ ಇದ್ದೀವಿ. ಆದಾಮನಲ್ಲಿ ಇರುವಾಗ ನಮಗೇನಿರುತ್ತೆ? ಭಯ ಇರುತ್ತೆ. ಆದಾಮನಲ್ಲಿ ಇರುವಾಗ ನಮಗೆ ಸಮಾಧಾನ ಇರೋದಿಲ್ಲ. ಆದಾಮನ ಯಾರು ಗೊತ್ತಲ್ಲ? ಮೊದಲನೇ ವ್ಯಕ್ತಿ, ದೇವರು ಸೃಷ್ಟಿ ಮಾಡಿದ ಮೊದಲನೇ ವ್ಯಕ್ತಿ. ದೇವರು ಅವನಿಗೆ ಸೃಷ್ಟಿ ಮಾಡಿದ್ದು, ಆದಮೇಲೆ ಅವನು ಪಾಪ ಮಾಡಿದ್ರಿಂದ ದೇವರಿಂದ ಬೇರ್ಪಟ್ಟಿದ ಮೇಲೆ ನಾವೆಲ್ಲರೂ ಏನಾದ್ವಿ? ಪಾಪಿಗಳಾದ್ವಿ. ಈಗ ಪಾಪದ ಸಂಬಳ ಏನು? ಮರಣ. ಈ ಮರಣವನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ದೇವರ ಸಾನ್ನಿಧ್ಯ ನಮಗೆ ಸಿಗ್ತಾ ಇಲ್ಲ. ಹಾಗಾದರೆ ಈಗ ನಾವೇನು ಮಾಡೋಣ? ಈಗ ನಾವು ಎಣಿಸ್ಬೋದು, ನಮ್ಮ ತಪ್ಪ ಅಲ್ವಾ? ಅಲ್ವಾ? ಅವ್ರು ಬರ್ತಾರೆ, ಈ ಕಡೆ ಗಮನ ಕೊಡಿ. ಈಗ ನಮ್ಮ ತಪ್ಪ, ಈಗ ಆದಾಮ ಪಾಪ ಮಾಡಿದಲ್ವಾ? ಈಗ ನಮ್ಮ ತಪ್ಪಿದೆಯಾ? ಈಗ
ಇಲ್ಲ ಅಲ್ಲ ಈ ನಮ್ಮ ತಪ್ಪಿಲ್ಲ, ನಾವು ಒಳ್ಳೆಯವರಲ್ಲ. ಆದರೆ ನೋಡಿ, ಆದಾಮನಿಂದ ನಾವೆಲ್ಲರೂ ಏನಾದ್ವಿ? ಪಾಪಿಗಳಾದ್ವಿ. ಅಂದರೆ ಆ ಮನುಷ್ಯನ ಥರ ನಿರ್ಗತಿಕ ಮನುಷ್ಯ, ಎಲ್ಲವನ್ನು ಕಳೆದುಕೊಂಡ. ಏನಿಲ್ಲ ಅವನ ಜೊತೆ, ದುಡ್ಡಿಲ್ಲ, ಹಣ ಇಲ್ಲ, ಎಲ್ಲ ಆಸ್ತಿ ಬಾಕೆಟಲ್ಲಿ ಅವನದು ಏನೋ ಅವನದು ಪೆಟ್ಟಿಗೆಲ್ಲ ಹತ್ಕೊಂಡು ಹೋಗಿದ್ದ, ವಸ್ತ್ರ ಎಲ್ಲ ಬರ್ಕೊಂಡು. ನಾ ಈ ಊರು ಬೇಡ, ಇನ್ನೊಂದು ಊರಿಗೆ ಹೋಗ್ತೀನಿ ಅಂತ ಹೇಳಿ ತೊಗೊಂಡು ಹೋಗುವಾಗ ಎಲ್ಲ ಕಳೆದುಕೊಂಡ. ಅವನ ಮೇಲೆ ಇದ್ದ ಬಟ್ಟೆ ಸಮೇತ ತೊಗೊಂಡು ಹೋದ್ರು. ಒಂದು ಸ್ವಲ್ಪ ಬಿಟ್ಟು ಹೋಗಿಲ್ಲ ಅವನನ್ನು, ಎಲ್ಲ ಎಲ್ಲ ದೋಚ್ಕೊಂಡು ಹೋದ್ರು. ಅದೇ ಪರಿಸ್ಥಿತಿನಲ್ಲಿ ನಾವು ಅನೇಕರು ಇದ್ದಿದ್ದೀವಿ. ನಮಗೆ ಕೂಡ ಅದೇ ರೀತಿಯಲ್ಲಿ ನಾವಿದ್ದೀವಿ. ಅಂದರೆ ಭೌತಿಕ ಈ ಬಟ್ಟೆ, ಹೊರಗಿನ ಬಟ್ಟೆ ಹೇಳೋದಲ್ಲ, ಆಯಿತಾ? ನಾನು ಹೇಳ್ತಾರೆ, ಒಳಗೆ ಒಂದು ಬಟ್ಟೆ ಇದೆ, ಅದು ಆತ್ಮಿಕ ಬಟ್ಟೆ, ಸ್ಪಿರಿಚುವಲ್ ಕ್ಲೋತ್ ಅಂತ ಹೇಳ್ತೀವಿ. ಅದು ಸಿಗಬೇಕಾದ್ರೆ ಈ ಒಳ್ಳೆಯ ಸಮಾರಿತ ಅವರು ಇಲ್ಲಿದ್ದಾರೆ, ನಂಬ್ತಿರಲ್ಲ? ಆ ಸಮಾರಿತ ಇವತ್ತು ನೀವು ನಂಬಬೇಕೇನು ಗೊತ್ತಾ? ಈ ಒಳ್ಳೆಯ ಸಮಾರಿತ ಇವತ್ತು ನನಗೆ ಆ ಹೊಸ ಉಡುಪನ್ನು ಕೊಡ್ತಾರೆ ಎಂಬ ನಂಬಿಕೆ ನಮ್ಮದೇನು. ನೀವು ಬೇರೆ ಏನು ಮಾಡೋದು ಬೇಡ. ಈಗ ನೆಕ್ಸ್ಟ್ ಬ್ರದರ್ ಶುಭ ಸಂದೇಶ ದೇವರ ವಾಕ್ಯ ಸಾರ್ತಾರೆ, ನೀವು ಕಿವಿಗೊಡಿ, ಆಲಿಸಿ. ಆವಾಗ ಯೇಸು ಏನು ಮಾಡ್ತಾರೆ ಗೊತ್ತಾ? ಅವರ ಬಟ್ಟೆ ತೆಗೆದು ನಿಮಗೆ ಹಾಕ್ತಾರೆ. ಆ ಬಟ್ಟೆ ಹಾಕುವಾಗ ಮತ್ತೆ ನೋಡಿ, ಆ ಒಂದು ವ್ಯಕ್ತಿಯನ್ನು ಏನು ಮಾಡಿದ್ರು? ತೊಗೊಂಡೋದ್ರು. ಎಲ್ಲಿದೆ? ಯಾರು ತೊಗೊಂಡೋದ್ರು? ಆ ಒಳ್ಳೆಯ ಸಮಾರಿತ ಯೇಸು ಸ್ವಾಮಿ ತೊಗೊಂಡು ಹೋದರು. ಮತ್ತು ಅವನಿಗೆ ಟ್ರೀಟ್ಮೆಂಟ್ ಮಾಡಿದರು, ಒಳ್ಳೆಯ ಔಷಧಿ ಕೊಟ್ಟರು ಕೂಡ. ಅಲ್ಲಿ ಆ ವೈದ್ಯನ ಜೊತೆ ಹೋಗುವಾಗ ನಿಂಗೆ ಏನು ಬೇಕಾದರೆ ಹೆಲ್ಪ್ ಬೇಕಾದರೆ ಮತ್ತೆ ಕರಿ, ನಾನು ಇಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಿ ಮತ್ತೆ ರಿಕ್ವೆಸ್ಟ್ ಮಾಡಿದ. ನೋಡಿ, ಅಂದರೆ ಏನು ಗೊತ್ತಾ? ಇದರ ಅರ್ಥ ಏನಂದರೆ, ಯೇಸು ನಮ್ಮನ್ನು ಪದೇ ಪದೇ ಕರಿತಾ ಇದ್ದಾರೆ, ಬಾ ನನ್ನ ಜೊತೆ. ನಿನಗೆ ವಿಶ್ರಾಂತಿ ಸಿಗುವುದು ಎಲ್ಲಿ? ನನ್ನಲ್ಲಿ ಮಾತ್ರ. ನೀನು ಹುಡುಕ್ತಾ ಇದೆಯಾ ನಿನ್ನ ವಿಶ್ರಾಂತಿಯ, ನಿನ್ನ ಎಜುಕೇಷನಲ್ಲಿ, ನಿನ್ನ ದುಡ್ಡಿನಲ್ಲಿ, ನಿನ್ನ ಆಸ್ತಿಯಲ್ಲಿ, ನಿನ್ನ ಟ್ಯಾಲೆಂಟಲ್ಲಿ, ನಿನ್ನ ಒಂದು ಬುದ್ಧಿಶಕ್ತಿಯಲ್ಲಿ ಅಲ್ವಾ? ನಾವು ಹುಡುಕ್ತಾ ಇದ್ದೇವೆ. ಆದರೆ ನಮ್ಗೆ ಸಿಗುತ್ತಾ? ಸಿಕ್ಕಿದೆಯಾ? ಇಲ್ಲ. ಎಲ್ಲಿ ಸಿಗುತ್ತೆ ಹಾಗಾದರೆ? ಯೇಸುವಿನಲ್ಲಿ. ಈಗ ಅವನಿಗೆ ಸಿಕ್ಕಿದಾಗಾದರೆ ಸಿಕ್ಕಿತು. ಎಲ್ಲಿಂದ ಸಿಕ್ಕಿತು? ಅವನೀಗ ಮಲ್ಕೊಂಡಾಗ ಅವನಮ್ಮ, ಅಯ್ಯೋ ಯಾರಿಲ್ಲಪ್ಪ, ನಾವು ಕಡೆ ಇದ್ದೀವಲ್ಲ ಈಗ ಎಷ್ಟು ಜನ, ಅಯ್ಯೋ ದೇವರೇ ನನಗೆ ಯಾಕೆ ಇಷ್ಟೊಂದು ಗತಿ, ಯಾಕೆ ಅಷ್ಟು ನೋವು, ಅಯ್ಯೋ ದೇವರೇ ನನ್ನ ಮೇಲೆ ಕಣ್ಣು ತೋರಪ್ಪ. ಅವನು ಕೂಡ ಹಂಗೆ ಮಲ್ಕೊಂಡಿದ್ದ. ನನಗೆ ಯಾರು ಗತಿ ಇಲ್ಲಪ್ಪ, ಏನಾದರೂ ಮಾಡಪ್ಪ. ಯಾರು ಬಂದರು ಅವನ ಜೊತೆ? ಅವ್ರ ಮಧ್ಯದಲ್ಲಿ ಯಾರು ಬಂದರು? ಇಲ್ಲಿ ಗಮನಿಸಿ ಯಾರು ಬಂದರು? ಇವತ್ತು ಕೂಡ ನಮ್ಮ ಪರಿಸ್ಥಿತಿ ಏನಾಗಿರ್ಬೋದು, ಎಲ್ಲಿ ಯೇಸು ಇದ್ದಾರೆ ಎಂಬ ನಂಬಿಕೆ ಇರಲಿ, ಆಯಿತಾ? ಇವತ್ತು ನನಗೆ ಆ ಒಂದು ಹೊಸ ಬಟ್ಟೆಯನ್ನು ಯೇಸು ಹಾಕ್ತಾರೆ. ಹೊಸ ಬಟ್ಟೆ ದೇವರು ನಮಗೆ ಹಾಕ್ತಾರೆ. ಆ ಹೊಸ ಬಟ್ಟೆ ನನಗೆ ಇವತ್ತು ಬೇಕು ಸ್ವಾಮಿ, ಈ ಹೊಸ ಬಟ್ಟೆಯಿಂದ ನಾನು ಮುಂದೆ ಹೋಗಬೇಕು. ಯಾಕೆ ಯೇಸು ಸ್ವಾಮಿ ಇಲ್ಲಿ ಬಂದದ್ದು ಯಾಕೆ ಗೊತ್ತಾ? ನಮಗೆ ಹೊಸ ಬಟ್ಟೆಯನ್ನು ಕೊಡುವುದಕ್ಕಾಗಿ. ಆ ಹೊಸ ವಸ್ತ್ರವನ್ನು ಕೊಟ್ಟುವಾಗ ನಮ್ಮ ಜೀವನ ಇದ್ದಾಗಿರುವುದಿಲ್ಲ. ನಮಗೆ ನೆಮ್ಮದಿ, ನಮಗೆ ವಿಶ್ರಾಂತಿ ಸಿಗೋದು ಯಾರಿಂದ ಅಂದರೆ ಯೇಸುವಿನಲ್ಲಿ ಮಾತ್ರ. ನೋಡಿ, ಒಂದು ತಂದೆಯಾಗಿ, ಒಂದು ತಾಯಿಯಾಗಿ ಯೇಸು ಸ್ವಾಮಿ ಆ ಒಂದು ವ್ಯಕ್ತಿಯ ಮುಂದೆ ಬಂದರು. ಅದೇ ರೀತಿಯಲ್ಲಿ ಪ್ರಿಯರೇ ಸಹಾಯ ಮಾಡಲಿಕ್ಕಾಗಿ ಬಂದರು. ಇವತ್ತು ಅದೇ ಒಂದು ತಂದೆಯಾದ ತಾಯಿಯಾದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇಲ್ಲಿ ಇದ್ದಾರೆ. ಯಾಕೆಂದರೆ ಸಹಾಯ ಮಾಡೋದಕ್ಕಾಗಿ, ಟು ಹೆಲ್ಪ್ ಅಸ್, ನಮಗೆ ಸಹಾಯ ಮಾಡೋದಕ್ಕಾಗಿ ಅವರು ಇಲ್ಲಿ ಬಂದಿದ್ದಾರೆ. ಆ ಸಹಾಯ ಬೇಕಾ ನಿಮಗೆ? ಯೇಸುವಿನ ವಿಶ್ರಾಂತಿ ಬೇಕಾದರೆ ಒಂದು ಸಮಯದಲ್ಲಿ ಎದ್ದು ನಿಂತು ಆ ಒಳ್ಳೆಯ ಕುರುಬನಾದ ಯೇಸು ಯಾವ ರೀತಿಯಲ್ಲಿ ಆ ಒಂದು ಸಮಾರಿತ ಆ ಒಂದು ಕೊಳ್ಳಿಕೆ, ಆ ಒಂದು ಕಳ್ಳರು ವಿನಾಶ ಮಾಡಿ ಸಂಪೂರ್ಣವಾಗಿ ದೋಚಿಕೊಂಡು ಹೋದ ಆ ಮನುಷ್ಯ ಪರಿಸ್ಥಿತಿ ನಾವಲ್ಲಿ ಇರ್ಬೋದು. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಅವನನ್ನು ಹುಡುಕಿ ಬಂದದ್ದು ಯೇಸು ಸ್ವಾಮಿ. ಇವತ್ತು ನಮ್ಮನ್ನು ಕೂಡ ಹುಡುಕಿ ಬಂದದ್ದು ಯೇಸು ಸ್ವಾಮಿನೇ. ನಮ್ಮ ಹೀನ ಸ್ಥಿತಿಯನ್ನು ಕಂಡು ಅವರು ಸುಮ್ಮನೆ ನೋಡಿ, ನಮ್ಮ ಹೀನ ಸ್ಥಿತಿಯನ್ನು ಕಂಡು ಸುಮ್ಮನೆ ಇವನ ಜೀವನ ಇದ್ದದೇ ಬಿಡು, ಇವಳ ಜೀವನ ಇದ್ದದೇ ಬಿಡು, ಅವನ ಜೀವನ ಇದ್ದದೇ ಬಿಡು ಅಂತ ಬಿಟ್ಟು ಹೋಗಿಲ್ಲ. ನಮ್ಮನ್ನು ಬಿಟ್ಟು ಹೋಗಿದ್ದಾರಾ? ನಮ್ಮ ಯಾರು ಬಿಟ್ಟು ಹೋಗಿಲ್ಲ. ಈಗ ನಾವು ಅಂದ್ಕೊಳ್ಬೋದು, ನನ್ನ ಜೊತೆ ದೇವರು ಇದ್ದಾರಾ, ನಾನು ಇಷ್ಟು ದೊಡ್ಡ ಪಾಪಿ, ನಾನು ಇಷ್ಟು ಸುಳ್ಳು ಹೇಳ್ತೀನಿ, ನಾನು ಇಷ್ಟು ಮೋಸ ಮಾಡ್ತೀನಿ, ನನ್ನಷ್ಟು ಪಾಪಿ ಯಾರಿದ್ದಾರೆ ದೇವರೇ ಅಂತ ನಾವು ಅಂದ್ಕೊಳ್ಬೋದಲ್ವಾ? ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹುಡುಕಿ ಬಂದದ್ದೇ ಯಾರಿಗೋಸ್ಕರ? ಪಾಪಿಗಳಿಗೋಸ್ಕರ. ಬಾಲಲ್ಲಿ ಬೆಂಡಾದ ಸರ್ವ ಜನರಿಗಾಗಿ ನಾನು ಬಂದಿದ್ದೀನಿ. ನಾನು ಎಲ್ಲರನ್ನೂ ಆ ಮುರಿದು ಹೋದ ಹೃದಯವನ್ನು ಮತ್ತೆ ಕಟ್ಟಿ
ಗುಣಪಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ನೋಡಿ ಎಷ್ಟು ಒಳ್ಳೆಯದು ಯೇಸು, ಎಷ್ಟು ಒಳ್ಳೆ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಲ್ವಾ. ಯಾರು ನಮ್ಮ ಜೊತೆಯಲ್ಲಿ ಬರ್ತಾರೆ? ಸತ್ತ ಮೇಲೆ, ನಾವು ಸತ್ತೋದ್ಮೇಲೆ ನಮ್ಮ ಜೊತೆ ಯಾರು ಬರ್ತಾರೆ? ಅವ ಹೊಂಡಕ್ಕೆ ನಮಗೆ ಡಬ್ಬಿಯಲ್ಲಿ ಹಾಕ್ತಾರಲ್ವ, ಕರೆಕ್ಟ್ ಅಲ್ಲ? ಇಲ್ಲೂ ಡಬ್ಬಿಯಲ್ಲಿ ಹಾಕೋದಲ್ಲ, ಡಬ್ಬಿಯಲ್ಲಿ ಹಾಕೋದ ಉಡಿಸೋದು, ಬಿಸಿ ಇದು ಏನು ಬೆಂಕಿ ಕೊಡೋದಾ? ಬೆಂಕಿ ಕೊಡೋದಾ? ಆ ಬೆಂಕಿ ಕೊಡುವಾಗ ನೀವು ಅದರ ಜೊತೆ ಮಲಗ್ತೀರಾ? ಅಯ್ಯೋ ನನ್ನ ಪ್ರೀತಿಯ ಗಂಡ, ಪ್ರೀತಿಯ ಹೆಂಡತಿ, ನನ್ನ ಪ್ರೀತಿಯ ಮಗಳು, ಹೋಗ್ತೀರಾ ಅದಕ್ಕೆ? ಯಾಕೆ ಹೋಗಲ್ಲ? ಪ್ರೀತಿಯ ಗಂಡ ಅಲ್ಲ, ಪ್ರೀತಿಯ ಹೆಂಡತಿ ಅಲ್ವಾ? ಪ್ರೀತಿಯ ನನ್ನ ಮೊಮ್ಮಗಳು, ನನ್ನ ತಂಗಿ, ನನ್ನ ತಮ್ಮ, ನನ್ನ ಮಗ, ನನ್ನ ಮಗಳು, ಇಷ್ಟು ಪಾಪು, ಯಾಕೆ ಹೋಗಲ್ಲ? ಯಾಕೆ ಭಯ ಪಡ್ತೀವಿ? ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ. ಅಷ್ಟೇ ಮನುಷ್ಯನ ಕತೆ, ಅಷ್ಟೇ. ಹುಲ್ಲು ಮಾನವ. ನೀರಿನ ಮೇಲೆ ಗುಳ್ಳೆ ನೋಡಿದ್ದೀರಾ? ಅದೆಷ್ಟು ಸಮಯ ಉಳಿಯುತ್ತೆ? ಈಗ ನಿಮ್ಮ ಗದ್ದೆಯಲ್ಲಿ ಇಲ್ಲಿ ಹೊಲ ಮುಂಚೆನೆ ಹೊಲ ಇದೆಯಲ್ಲ, ಹೊಲದಲ್ಲಿ ಅಲ್ಲಿ ಗುಳ್ಳೆ ಎಲ್ಲ ನೋಡ್ತೀರಲ್ಲ, ಮಳೆ ಬರುವಾಗ ಗುಳ್ಳೆಲ್ಲ ಬರುತ್ತಲ್ಲ, ಗುಳ್ಳೆ ಅದು ಎಷ್ಟು ನಿಮಿಷ, ಎಷ್ಟು ಗಂಟೆ ಇರುತ್ತೆ? ಎಷ್ಟು ದಿನ ಇರುತ್ತೆ ಹೇಳಿ? 2 ಸೆಕೆಂಡ್ ಇರಲ್ಲ, ನೋಡೋ ಟಪ್ ಹೋಯ್ತು. ಮನುಷ್ಯನ ಜೀವನ ಇಷ್ಟೇ. ಅದು ಯಾಕೆ ರೀ ನಾವು ಇಷ್ಟು ಓದಾಡಬೇಕು? ಯಾಕೆ ನಾವು ಇಷ್ಟು ಟೆನ್ಷನ್ ಮಾಡಬೇಕು? ಟೆನ್ಷನ್ ಮಾಡಬಾರ್ದು ಅಷ್ಟೇ. ಅದೇ ಈಗ ನಾವು ಟೆನ್ಷನ್ ಮಾಡಿ ಬಂದಿದ್ದೇವಲ್ಲ. ಅಲ್ಲ, ನೀವು ಟೆನ್ಷನ್ ಮಾಡಿ ಅಂತ ಹೇಳ್ತಿಲ್ಲ. ಆದರೆ ನಾನು ಹೇಳ್ತಾ ಇರೋ ಉದ್ದೇಶ ಏನಂದರೆ, ಈ ಬೆಂಕಿಗೆ ಹಾಕಿದ್ರು ಕೂಡ ಯಾರು ಬರಲ್ಲ. ಆದರೆ ನಮ್ಮ ಊರಲ್ಲಿ ಡಬ್ಬಿಗೆ ಹಾಕ್ತಾರೆ. ಆ ಡಬ್ಬಿಗೆ ಹಾಕಿ 4 ಜನ, ನನ್ನ ಯಾರು ಮುದ್ದಿನ ಜನರು ಬರ್ತಾರೆ, 4 ಮಣ್ಣು ಹಾಕಿ ಹೋಗ್ತಾರೆ, ಅಷ್ಟೇ ಮುಚ್ಕೊಂಡು ಹೋಗ್ತಾರೆ. ಅಯ್ಯೋ ಸ್ವಾಮಿ ಅಂತ ಹೇಳ್ತಾರೆ, ಅಷ್ಟೇ ಹೋಗ್ತಾರೆ, ಅಷ್ಟೇ, ಕಥೆ ಮುಗೀತು. ಆದರೆ ನೀವು ಯೇಸುವಿನಲ್ಲಿ ವಿಶ್ವಾಸ ಇಡುವಾಗ ಏನಾಗುತ್ತೆ ಅಂದರೆ, ಕೇಳಿಸ್ಕೊಳ್ಳಿ, ನೀವು ಯೇಸುವಿನಲ್ಲಿ ವಿಶ್ವಾಸ ಇಡುವಾಗ, ಅಥವಾ ಯೇಸು ನನ್ನ ಪ್ರಭು, ಯೇಸು ನನ್ನ ರಕ್ಷಕರೆಂಬ ಆ ವಿಶ್ವಾಸ ನಿಮ್ಮಲ್ಲಿ ಬರುವಾಗ ಏನಾದ್ರು ಗೊತ್ತಾ? ನೀವು ಸತ್ತು ಡಬ್ಬಿಗೆ ಹೋದರೂ ಕೂಡ ಆ ಡಬ್ಬಿಂದ ಎಬ್ಬಿಸಿ ಮತ್ತೆ ಬರ್ತಾರಲ್ವ ಯೇಸು ಸ್ವಾಮಿ, ಆ ಡಬ್ಬಿ ಜೊತೆ ಬಂದು ಅದನ್ನು ಎಬ್ಬಿಸಿ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಸ್ವರ್ಗ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಜೊತೆ ಯಾವಾಗಲೂ ಇರೋರು ಯಾರೀಗ? ಯೇಸು ಮಾತ್ರ, ಆಯಿತಾ? ನೀವು ಸತ್ತದಿದ್ರು ಯೇಸು ಸ್ವಾಮಿ ನಿಮ್ಮ ಜೊತೆನೇ ಇರ್ತಾರೆ, ವಿಶ್ವಾಸ ಇಟ್ಟರೆ ಮಾತ್ರ. ಅಷ್ಟು ಒಳ್ಳೆ ದೇವರು ನಮ್ಮ ಜೊತೆ ಇರುವಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಸ್ತೋತ್ರ, 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 ಸ್ತೋತ್ರ. ನೋಡಿ, ಈ ಹಾಡುವಾಗ ಒಂದು ಹಾಡಿನಾಗಿ ಹಾಡೋದು ಬೇಡ, ಒಂದು ಪ್ರಾರ್ಥನೆಯಾಗಿ ಹಾಡೋಣ. ನೋಡಿ, ಅವನ ಸ್ಟೋರಿ ನಾವು ಕೇಳುವಾಗ ಅಲ್ಲಿ ಕೇಳಿದ್ವಿ ಅಲ್ವಾ, ಯಾವ ರೀತಿ ಅವನಿಗೆ ಗತಿ ಇರಲಿಲ್ಲ. ಯಾರು ನೋಡಿ ಅವನಿಗೆ ಬೇಕಾದ್ರೆ ಯಾಜಕ ಬಂದ್ರ, ಎಲ್ಲ ನೋಡಿದರು, ದೊಡ್ಡ ಮನುಷ್ಯರು ಬಂದರು, ಚಿಕ್ಕ ಮನುಷ್ಯ ಅಲ್ಲ, ದೊಡ್ಡ ಮನುಷ್ಯ ಬಂದು ಅವ್ನು ಕೇರೆ ಮಾಡಿಲ್ಲ. ಆದರೆ ಅವ್ನು ಕೇರ್ ಮಾಡಿದ್ದು ಯೇಸು ಸ್ವಾಮಿ ಮಾತ್ರ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೀವನದಲ್ಲೂ ಯಾರು ಬಂದರೂ ಹೋದರೂ ಕೂಡ ನಮ್ಮನ್ನು ನೋಡುವವರು ಒಬ್ಬರೇ, ಯೇಸು ಸ್ವಾಮಿ ಮಾತ್ರ. ಆ ಯೇಸು ಸ್ವಾಮಿ ನನ್ನ ಜೊತೆ ಇದ್ದಾರೆ, ಅಷ್ಟೊಂದು ಆ ಒಂದು ವಿಶ್ವಾಸದಿಂದ, ಒಂದು ಪ್ರಾರ್ಥನೆಯೊಂದಿಗೆ ನಾವು ಹೇಳೋಣ. ಥ್ಯಾಂಕ್ ಯು ಫಾದರ್. ಕತ್ತಲೆಯ ಸಮಯದಿ ಬೆಳಕಾದೆನಿ, ಮರಣದ ಸಮಯದಿ ಜೀವವಾದೆನಿ. ಕತ್ತಲೆಯ ಸಮಯದಿ ಬೆಳಕಾದೆನಿ, ಮರಣದ ಸಮಯದಿ ಜೀವವಾದೆನಿ. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆ. ಹೇಳು ಯೇಸುವೆ, ಹೇಳಿರಿ. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಮತ್ತೊಮ್ಮೆ ಬಾರಿ ಹೇಳಿ. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾದಿರಿ,
ಮರಣದ ಸಮಯದಿ ಜೀವವಾದಿನಿ, ಕತ್ತಲೆಯ ಸಮಯದಿ ಬೆಳಕಾದಿನಿ. Yes, Lord. ಮರಣದ ಸಮಯದಿ ಜೀವವಾದಿನಿ, ನನ್ನ ಹತ್ತಿರವಿರು ಓ ಯೇಸುವೇ. Jesus. ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹೇಳಿರಿ, ಯೇಸುವಿಗೆ ಹೇಳಿರಿ. ನನ್ನ ಹತ್ತಿರವಿರು ಓ ಯೇಸುವೇ. ಅವರು ನಿಮ್ಮ ಸಮೀಪದಲ್ಲಿದ್ದಾರೆ ಪ್ರಿಯರೇ. ನಿನ್ನನ್ನು ಬಿಟ್ಟು ಬಾಳಲಾರೆನು. Thank you, Lord. Hallelujah, 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 hallelujah. ಕಣ್ಣೀರಿನ ಸಮಯದಿ ತಾಯಿಯಾದಿನಿ. Yes, Lord. ಸಂಗಾದ ಸಮಯದಿ ತಂದೆಯಾದಿನಿ. ನೋಡಿ, ಒಂದು ನಿಮಿಷ ನೋಡಿ, ಅಲ್ಲಿ ಆ ವ್ಯಕ್ತಿಗೆ ಆ ಕಷ್ಟದ ಸಮಯದಲ್ಲಿ, ಆ ಕಣ್ಣೀರಿನ ಸಮಯದಲ್ಲಿ ಯಾರೂ ಅವನನ್ನು ಗಮನಿಸ್ತಾ ಇರಲಿಲ್ಲ ಪ್ರಿಯರೇ. ಅವನನ್ನು ಗಮನಿಸಿದ ಒಬ್ಬರು ಮಾತ್ರ, ನಿನ್ನ ಸೃಷ್ಟಿಕರ್ತನಾದ ಯೇಸು ಮಾತ್ರ. ನಿಮ್ಮೊಬ್ಬೊಬ್ಬರನ್ನು ಗಮನಿಸಿದ ಒಬ್ಬರು ಮಾತ್ರ. ಈ ಒಂದು ಸಮಯದಲ್ಲೂ ಕೂಡ ನಿಮ್ಮ ಪಯಣದ ಕೊನೆಯವರೆಗೂ ನಿಮ್ಮನ್ನು ಗಮನಿಸುವವರು, ನಿಮ್ಮನ್ನು ಪ್ರೀತಿಸುವವರು ಒಬ್ಬರು ಮಾತ್ರ, ಯೇಸು ಸ್ವಾಮಿ ಮಾತ್ರ. ಆ ಕಷ್ಟದ ಸಮಯದಲ್ಲಿ, ಆ ನೋವಿನ ಸಮಯದಲ್ಲಿ ನಮಗೆ ಸಾಂತ್ವನ ಕೊಟ್ಟ ಯೇಸುವನ್ನು ನೆನಪಿಸುತ್ತಾ ಹೇಳೋಣ ಪ್ರಿಯರೇ. ಕಣ್ಣೀರಿನ ಸಮಯದಿ ತಾಯಿಯಾದಿನಿ. Yes, Lord. ಕಷ್ಟದ ಸಮಯದಿ ತಂದೆಯಾದಿನಿ. ಕಣ್ಣೀರಿನ ಸಮಯದಿ ತಾಯಿಯಾದಿನಿ. ಕಷ್ಟದ ಸಮಯದಿ ತಂದೆಯಾದಿನಿ. ನನ್ನ ಹತ್ತಿರವಿರು ಓ ಯೇಸುವೇ. ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ. ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾದಿನಿ. ಪ್ರಾರ್ಥಿಸುವ ಸಮಯದಿ ದೇವರಾದಿನಿ. ನಿನ್ನ ವಾಕ್ಯ ಓದುವ ಸಮಯದಿ ತೌರುವಾದಿನಿ. ಪ್ರಾರ್ಥಿಸುವ ಸಮಯದಿ ದೇವರಾದಿನಿ. ನನ್ನ ಹತ್ತಿರವಿರು ಓ ಯೇಸುವೇ. ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹೇಳಿರಿ ಯೇಸುವಿಗೆ, ನನ್ನ ಹತ್ತಿರವಿರು ಕೂಗಿ ಕರೀರಿ ಪ್ರಿಯರೇ. ಯೇಸುವೇ. ಯೇಸುವಿದ್ದಾರೆ. ನಿನ್ನನ್ನು ಬಿಟ್ಟು ಬಾಳಲಾರೆನು. Yes, Lord. ನನ್ನ ಹತ್ತಿರ Hallelujah, 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 hallelujah. ನನ್ನ ತಂದೆ ನೀನಪ್ಪ, ನನ್ನ ತಾಯಿ ನೀನಪ್ಪ, ನನ್ನ ಸರ್ವಸ್ವ ನೀನೇ ಯೇಸಪ್ಪ. ಯೇಸುವಿಗೆ ಹೇಳಿ ಕೂಗಿ ಕರೀರಿ ಪ್ರಿಯರೇ. ನನ್ನ ತಂದೆ ನೀನಪ್ಪ, ನನ್ನ ತಾಯಿ ನೀನಪ್ಪ, ನನ್ನ ಸರ್ವಸ್ವ ನೀನೇ ಯೇಸಪ್ಪ. Hallelujah, 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 hallelujah. ನನ್ನ ಬೆಳಕು ನೀನಪ್ಪ, ನನ್ನ ಜೀವ ನೀನಪ್ಪ, ನನ್ನ ಸರ್ವಸ್ವ ನೀನೇ ಯೇಸಪ್ಪ. ನನ್ನ ಬೆಳಕು ನೀನಪ್ಪ, ನನ್ನ ಜೀವ ನೀನಪ್ಪ,
ನನ್ನ ಸರ್ವಸ್ವ ನೀನೇ Yes, Lord. Hallelujah, 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 Hallelujah. ಚಪ್ಪಾಳೆ ತಟ್ಟುತ್ತಾ Hallelujah, 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 Hallelujah. ನನ್ನ ಬೆಳಕು ನೀನಪ್ಪ, ನನ್ನ ದೇವ ನೀನಪ್ಪ, ನನ್ನ ಸರ್ವಸ್ವ ನೀನೇ ಯೇಸಪ್ಪ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ನನ್ನ ಗುರುವು ನೀನಪ್ಪ, ನನ್ನ ದೇವ ನೀನಪ್ಪ, ನನ್ನ ಸರ್ವಸ್ವ ನೀನೇ ಯೇಸಪ್ಪ. Hallelujah, 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 Hallelujah. ನನ್ನ ಸ್ನೇಹಿತ ನೀನಪ್ಪ, Yes, Lord. ನನ್ನ ವೈದ್ಯ ನೀನಪ್ಪ, ನನ್ನ ಸರ್ವಸ್ವ ನೀನೇ ಯೇಸಪ್ಪ. ನನ್ನ ಸ್ನೇಹಿತ ನೀನಪ್ಪ, ನನ್ನ ವೈದ್ಯ ನೀನಪ್ಪ, ನನ್ನ ಸರ್ವಸ್ವ ನೀನೇ ಯೇಸಪ್ಪ. ನನ್ನ ತಂದೆ ನೀನಪ್ಪ, ನನ್ನ ತಾಯಿ ನೀನಪ್ಪ, ನನ್ನ ಸರ್ವಸ್ವ ನೀನೇ ಯೇಸಪ್ಪ. ನನ್ನ ಬೆಳಕು ನೀನಪ್ಪ, ನನ್ನ ಜೀವ ನೀನಪ್ಪ, ನನ್ನ ಸರ್ವಸ್ವ ನೀನೇ ಯೇಸಪ್ಪ. Hallelujah, 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 ಯೇಸುವೇ. Hallelujah, Hallelujah, Hallelujah. ಆರಾಧನೆ, ಯೇಸುವೇ. ಆರಾಧನೆ, ತಂದೆ. ಆರಾಧನೆ, 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 ಆರಾಧನೆ. Hallelujah. Hallelujah, 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 Hallelujah. ಪ್ರಿಯರೇ, ಒಂದು ಸಮಯದಲ್ಲಿ ನಾವು ಹೇಳಿದ್ದೇವೆ, ನನ್ನ ತಂದೆಯು ನೀನೇ ಅಪ್ಪ, ನನ್ನ ತಾಯಿಯೂ ನೀನೇ ಅಪ್ಪ, ನನ್ನ ಸರ್ವಸ್ವವೂ ನೀನೇ ಅಪ್ಪ. ಇದನ್ನು ನಂಬುವವರು ಪ್ರತಿಯೊಬ್ಬರು ಭಾಗ್ಯವಂತರು. ಯಾಕಂದರೆ ನಮ್ಮನ್ನು ಉಂಟು ಮಾಡಿದವರು ಅವರೇ, ಜೀವ ಕೊಟ್ಟವರು ಅವರೇ, ಅವರು ನಮ್ಮನ್ನು ಅವರ ಕರಗಳಲ್ಲಿ ಹೊತ್ತು ಸಾಗಿಸುವವರು ಅವರೇ ಆಗಿದ್ದಾರೆ. ಮರಣದ ಮೇಲೆಯೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗುವವರು ಅವರೇ ಆಗಿದ್ದಾರೆ. ಪ್ರಿಯರೇ, ನಮ್ಮ ಜೊತೆಯಲ್ಲಿರುವ ಯೇಸು, ನಮ್ಮ ಸಂಗಡ ಇಲ್ಲಿರುವ ಯೇಸು, ನಮ್ಮ ಬಗ್ಗೆ ಹಿತಕರವಾದ ಒಳ್ಳೆಯ ಯೋಜನೆಯನ್ನು ಇಟ್ಟುಕೊಂಡಿರುವ ಯೇಸು ನಮ್ಮ ಮಧ್ಯದಲ್ಲಿ ಇರುವಾಗ ಆ ಯೇಸುವಿಗೆ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಕೃತಜ್ಞತೆ ಸಲ್ಲಿಸೋಣ. ಪಿತನೇ, ನೀನು ನನ್ನ ಜೊತೆ ಇದೆಯಾ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನನ್ನ ಬಗ್ಗೆ ನೀನು ಹಿತಕರವಾದ ಯೋಜನೆಯನ್ನು ಇಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನನ್ನ ಬಲಹೀನತೆಯ ಅವಸ್ಥೆಯಲ್ಲಿರುವಾಗ ಪ್ರತಿಯೊಂದು ಸಮಯದಲ್ಲೂ ಕರ್ತನೇ ನನ್ನ ಜೊತೆಯಲ್ಲಿದ್ದು ನನ್ನನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೇ, ನಾವು ನಂಬ್ತೀವಿ ಅಪ್ಪ, ನೀವು ಸದಾ ನನ್ನ ಜೊತೆ ಇದ್ದೀರಿ ಎಂದು, ಯಾವಾಗಲೂ ನನ್ನ ಜೊತೆ ಇದ್ದೀರಿ ಎಂದು ಅಪ್ಪ. ನಿನ್ನಿಂದ ನಾನು ದೂರ ಓಡಿ ಹೋದಾಗ ಆ ಒಂದು ಊರು ಬಿಟ್ಟು ಹೋದ ಆ ವ್ಯಕ್ತಿ ಹಾಗೆ ನಿನ್ನಿಂದ ನಾನು ಬೇರ್ಪಟ್ಟು ಹೋದ ವ್ಯವಸ್ಥೆಯಲ್ಲಿರುವಾಗ ಕರ್ತನೆ ನನ್ನನ್ನು ಹುಡುಕಿ ಬಂದದ್ದು ನೀವೇ ಆಗಿದ್ದೀರಿ ಅಪ್ಪ. ನನಗೆ ನಿಮ್ಮ ನೀತಿವಂತಿಕೆ ಎಂಬ ವಸ್ತ್ರವನ್ನು ಉಡಿಸಿ ನನಗೆ ಆ ಔಷಧಿ ಅಂದರೆ ನಿಮ್ಮ ವಾಕ್ಯವನ್ನು ಕೊಟ್ಟು ನನ್ನನ್ನು ಔಷಧಿ ಎಂಬ ವಾಕ್ಯದ
ಗುಣದಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ. Thank you, Jesus. ಆ ಔಷಧಿ ನಿಮ್ಮ ರಕ್ತದ ಮುಖಾಂತರ ನನ್ನ ಪಾಪವನ್ನು ತೊಳೆದಿದ್ದೀರಿ ಕರ್ತನೆ, Thank you. ಅದಕ್ಕಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ. ಯೇಸುವೆ, ಒಳ್ಳೆಯ ಸಮಾರಿತದ ಆ ನಮ್ಮ ಯೇಸುವೆ ಪ್ರಭುವೇ, ನೀವೇ ನಮ್ಮ ಜೊತೆ ಮಾತನಾಡಿರಿ ಅಪ್ಪ. Thank you, Jesus. ನಿಮ್ಮ ವಚನಗಳು ನಮಗೆ ಬೇಕು ಕರ್ತನೆ. Yes, Lord. ನೀವು ಹೇಳಿದ್ದೀರಿ ಅಪ್ಪ, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಗಳಿಂದ ಅಂದೇಳಿ. ಪಾಪಿತನೇ, ನಿಮ್ಮ ವಾಕ್ಯ ನಮಗೆ ಬೇಕು. ನಮ್ಮನ್ನು ಸೃಷ್ಟಿ ಮಾಡಿದ್ದು ಯೇಸುವೆ ನಿಮ್ಮನ್ನು ಅರಿತುಕೊಳ್ಳುವುದಕ್ಕಾಗಿ. ಅಪ್ಪ ಪಿತಾನೆ, ಇಲ್ಲಿ ಯಾರೆಲ್ಲ ಬಂದಿದ್ದಾರೋ ಕರ್ತನೆ, ನಮ್ಮ ಒಬ್ಬೊಬ್ಬರೆಲ್ಲ ಮನೋನೇತ್ರಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಪ್ಪ. Amen. Thank you, Jesus. ನಿಮ್ಮ ವಚನಗಳು ನಾವು ಕೇಳುವಂತೆ, ನಿಮ್ಮ ವಚನದಲ್ಲಿರುವಂತಹ ಮಹಿಮೆಯನ್ನು ನಾವು ಕಾಣುವಂತೆ ಕರ್ತನೆ, ನಮ್ಮಲ್ಲಿರುವಂತಹ ಅಂಧತೆಯನ್ನು ತೆಗೆದು ಹಾಕಿರಿ ಅಪ್ಪ. Thank you, Jesus. ನಿಮ್ಮ ವಾಕ್ಯದ ಒಂದು ಮಹಿಮೆಯನ್ನು ನಾವು ಕಾಣಬೇಕು ಕರ್ತನೆ. Amen. ನಮ್ಮಲ್ಲಿರುವಂತಹ ಅಂಧತೆ ದಿಂಬಿಗಳು ತೆಗೆದು ಹಾಕಿರಿ ಅಪ್ಪ. Amen. Thank you, Jesus. ನಿಮ್ಮನ್ನು ಅಧಿಕವಾಗಿ ಅರಿತುಕೊಂಡು ಕರ್ತನೆ, ಆ ನಿಮ್ಮ ಪ್ರೀತಿಯನ್ನು ನಾವು ಕರ್ತನೆ ಅನುಭವಿಸುವಂತೆ ಅಪ್ಪ ನಮಗೆ ಸಹಾಯ ಮಾಡಿರಿ ಅಪ್ಪ. ಸ್ತೋತ್ರ 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 ಸ್ತೋತ್ರ. ನಿಮ್ಮ ವಾಕ್ಯ ನಮಗೆ ಬೇಕು ಕರ್ತನೆ. Thank you, Jesus. ಆ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್, ಹಾಲೆಲೂಯಾ ಹಾಲೆಲೂಯಾ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. Amen.